ಒಬ್ರು ಸಿನಿಮಾ ನಿರ್ದೇಶಕಿ ಮತ್ತೊಬ್ರು ಡಾಕ್ಟರ್. ಇನ್ಸ್ಟಾದಲ್ಲಿ ಪರಿಚಯವಾಗಿದ್ದ ಇವರಿಬ್ಬರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಈ ಶೀತಲ ಸಮರ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಚಿತ್ರ ನಿರ್ದೇಶಕಿ ವಿಸ್ಮಯ ಗೌಡ ವಿರುದ್ಧ ಎಫ್ಐಆರ್. ಡಾಕ್ಟರ್ ವರ್ಸಸ್ ಡೈರೆಕ್ಟರ್, ಆರೋಪ ಪ್ರತ್ಯಾರೋಪ. ವೆರೈಟಿ ಫೋಟೋ, ಡಿಫರೆಂಟ್ ಪೋಸ್. ಈಕೆ ನಿರ್ದೇಶನದ ಆಸೆಯಿಂದ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾಕೆ. ಆದ್ರೀಗ ಸಾಲ ಪಡೆದು ವಂಚಿಸಿದ ಆರೋಪದ ಮೇಲೆ ಈ ವಿಸ್ಮಯ ಗೌಡ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವೈದ್ಯೆ ಹಿಮಾನ್ವಿ ಬಸವೇಶ್ವರನಗರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ವಿಷಯ ಏನಂದ್ರೆ, ಈ ಡಾಕ್ಟರ್ ಮತ್ತು ಡೈರೆಕ್ಟರ್ 2019ರಲ್ಲಿ ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯವಾಗಿದ್ರು. ಆಗ ವಿಸ್ಮಯ ತಾನು ಸಿನಿಮಾ ನಿರ್ದೇಶಕಿ ಹಾಗೂ ಇನ್ಸ್ಟಾದಲ್ಲಿ ಲೈಫ್ ಕೋಚ್ ಆಗಿದ್ದೇನೆಂದು ಹೇಳಿಕೊಂಡಿದ್ರು. ಹೀಗಾಗಿ ಹಿಮಾನ್ವಿ ಆಕೆಯಿಂದ ಮ್ಯಾನಿಫೆಸ್ಟೋ ಕೋಚಿಂಗ್ ಪಡೆದಿದ್ರು. ಈ ಮಧ್ಯೆ ಆತ್ಮೀಯತೆ ಬೆಳೆದು ವಿಸ್ಮಯ ವೈದ್ಯೆಯಿಂದ 6.5 ಲಕ್ಷ ಸಾಲ ಪಡೆದಿದ್ರು. ಆದ್ರೆ ಹಣ ವಾಪಸ್ ಕೊಡದೆ ವಂಚಿಸಿದ್ದಾಗಿ ಆರೋಪಿಸಿ ದೂರು ನೀಡಿದ್ದಾರೆ. ಅಲ್ಲದೆ ಶ್ಯೂರಿಟಿಗೆ ನೀಡಿದ್ದ ಚೆಕ್ನ ಸಹಿಯಲ್ಲಿ ವ್ಯತ್ಯಾಸವಿದೆ ಅಂತ ಆರೋಪಿಸಿದ್ದಾರೆ. ವಿಸ್ಮಯ ಗೌಡ ವಂಚನೆ ಆರೋಪ ಕೇಸ್ಗೆ ಟ್ವಿಸ್ಟ್. ಈ ಹಿಂದೆ ಹಿಮಾನ್ವಿ ವಿರುದ್ಧವೇ ವಿಸ್ಮಯ ದೂರು. ಈ ಮಧ್ಯೆ ತಮ್ಮ ವಿರುದ್ಧದ ಆರೋಪವನ್ನ ತಳ್ಳಿ ಹಾಕಿರೋ ವಿಸ್ಮಯ ಈ ಹಿಂದೆ ತಾನೇ ಹಿಮಾನ್ವಿ ಮತ್ತು ಆಕೆಯ ಕ್ಲಿನಿಕ್ ವಿರುದ್ಧ ದೂರು ನೀಡಿದ್ದಾಗಿ ಹೇಳಿದ್ದಾರೆ. ಚರ್ಮ ಸಂಬಂಧಿ ವಿಷಯವಾಗಿ ವಿಸ್ಮಯ ಕ್ಲಿನಿಕ್ಗೆ ಹೋಗಿದ್ರಂತೆ. ಆದ್ರೆ ವೈದ್ಯೆ ಹಿಮಾನ್ವಿಗೆ ಸರಿಯಾಗಿ ಇಂಜೆಕ್ಷನ್ ಕೊಡಲು ಬರಲ್ಲ. ಕ್ಲಿನಿಕ್ನಲ್ಲಿ ಯಾವುದೇ ನರ್ಸ್ ಇಲ್ಲ. ಆಕೆ ಚಿಕಿತ್ಸೆ ನೀಡಿದ ಬಳಿಕ ಅಲರ್ಜಿ ಆಗುತ್ತೆ ಅಂತ ವಿಸ್ಮಯ ದೂರು ನೀಡಿದ್ಲು. ಬಳಿಕ ವಿಸ್ಮಯ ಗೌಡ ದೂರು ಆಧರಿಸಿ ಆರೋಗ್ಯ ಇಲಾಖೆ ತನಿಖೆ ನಡೆಸಿ ವರದಿ ನೀಡುವಂತೆ ಡಿಸಿ ಕಚೇರಿಯಿಂದ ಆದೇಶ ಬಂದಿತ್ತು. ಆದರೆ ಹಿಮಾನ್ವಿ ಈ ಪ್ರಕರಣ ಸಂಬಂಧ ಹೈಕೋರ್ಟ್ನಲ್ಲಿ ತನಿಖೆಗೆ ತಡೆ ತಂದಿದ್ದಾರೆ. ನಾನು ಒಂದು 6 ತಿಂಗಳಿಂದ ಹಿಮಾನ್ವಿ ಬಿಂದು ಅನ್ನೋರು ಅದನ್ನ ಡಾಕ್ಟರ್ ಅಂತ ಒಂದು ಮುಖವಾಡ ಹಾಕೊಂಡು ತುಂಬಾ ಹಲವಾರು ಜನಕ್ಕೆ ಮೋಸ ಮಾಡ್ತಿದ್ರು. ತುಂಬಾ ಜನ ಹೆಣ್ಮಕ್ಳುಗಳು ನನ್ನ ಹತ್ರ ಮೊರೆ ಹೋಗಿದ್ರು, ಬಂದು ಕೋಟಿ ತರ ಸರ್ ಅವಳು ಲಕ್ಷ ದುಡಿತಿದ್ದಾಳೆ ಅದರಿಂದ, ಅಂಡ್ ಎಲ್ಲ ಫೇಕ್, ಅದು ಫ್ರಾಡ್, ಅವಳು ಸ್ಕ್ಯಾಮ್ ಮಾಡ್ತಿರೋದು ಅನ್ನೋದು ಗೊತ್ತಾಯ್ತು. ಸೊ ನಾನ್ ಧ್ವನಿ ಎತ್ತಿ ನಾನು 6 ತಿಂಗಳಿಂದ ಓಡಾಡಿ ಎಲ್ಲ ಗೌರ್ಮೆಂಟ್ ಆಫೀಸ್ಗಳಿಗೆಲ್ಲ ಕಂಪ್ಲೇಂಟ್ ಕೊಟ್ಟು DC ಆಫೀಸಲ್ಲಿ ನಾನು ಆ ಕೇಸ್ನ ವಿನ್ ಆಗಿದ್ದೀನಿ. ವರ್ಷದ ಹಿಂದೆ ಈ ವಿಸ್ಮಯ ಹಿಮಾನ್ವಿ ವಿರುದ್ಧ ಕಾನೂನು ಸಮರ ಸಾರಿದ್ರೆ ಹಿಮಾನ್ವಿ ಹೈಕೋರ್ಟ್ನಿಂದ ತಡೆ ತಂದಿದ್ದಾರೆ. ಆದ್ರೀಗ ಸಾಲ ಪಡೆದು ಹಣ ವಾಪಸ್ ಮಾಡದೆ ವಂಚಿಸಿದ್ದಾರೆಂದು ಕೋರ್ಟ್ ಮೂಲಕ PCR ತಂದು ವಿಸ್ಮಯ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ. ಸದ್ಯ ಇಬ್ಬರ ನಡುವಿನ ಶೀತಲ ಸಮರ ಈಗ ಕಾನೂನಿನ ಚೌಕಟ್ಟಿನಲ್ಲಿದ್ದು ಪೊಲೀಸರ ತನಿಖೆಯಿಂದಷ್ಟೇ ಎಲ್ಲ ಬಯಲಾಗಬೇಕಿದೆ. ಜಗದೀಶ್, TV9 ಬೆಂಗಳೂರು.